ಹಾಯ್ ಫ್ರೆಂಡ್ಸ್, ಆಶಯ್ ಧಾರಾವಾಹಿಯ ಇಂದಿನ ರೋಚಕ ಕತೆ ತಾರಾ ಬದುಕಿದ್ದಾಳೆ ಮತ್ತು ಪೆಂಗನಿಗೆ ಸಂಕಷ್ಟ ಹೇಗೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸ್ಟಾರ್ ಸುವರ್ಣದ ಆಶಯ್ ಧಾರಾವಾಹಿಯಲ್ಲಿ ಈಗ ಅನಿರೀಕ್ಷಿತ ತಿರುವು ಎದುರಾಗಿದೆ. ರೋಹಿಣಿಯ ಅಸಲಿ ಬಣ್ಣ ಬಯಲಾದ ನಂತರ ಮನೆಯಲ್ಲಿ ಬಿರುಗಾಳಿ ಎದ್ದಿದೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಶಾಕ್ ಕೊಡುವಂತಹ ವಿಷಯ ಅಂದರೆ ಅದು ತಾರಾ ಬದುಕಿರುವುದು. ಹೌದು, ತಾರಾ ಬದುಕಿದ್ದಾಳೆ ಅನ್ನೋ ಸುಳಿವು ಸಿಕ್ಕಿದೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋದಾದರೆ ಮೀನಾಕ್ಷಿ ಮನೋಜನ ಬಾಯಿಯಿಂದಲೇ ಸತ್ಯವನ್ನು ಹೊರಹಾಕಿಸಲು ಕಾಯುತ್ತಿದ್ದರೆ, ಇನ್ನೊಂದೆಡೆ ತಾರಾ ಬದುಕಿರುವ ವಿಷಯ ಬಯಲಾಗುತ್ತಿದೆ. ನೀರಿನಲ್ಲಿ ಬಿದ್ದಿದ್ದ ತಾರಾಳನ್ನು ಒಬ್ಬರು ದಂಪತಿಗಳು ಕಾಪಾಡಿ ತಮ್ಮ ಮಗಳಂತೆ ಸಾಕಿರುತ್ತಾರೆ. ಆದರೆ ತಾರಾಂಗೆ ಹಳೆಯ ನೆನಪುಗಳು ಮರೆತು ಹೋಗಿರುತ್ತವೆ. ಅವಳ ಸಾಕು ತಂದೆ ತಾಯಿ ಅವಳಿಗೆ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಮುಂದೆ ಅನಿರೀಕ್ಷಿತವಾಗಿ ಸೂರ್ಯನ ಕಣ್ಣಿಗೆ ತಾರಾ ಬೀಳುವ ಎಲ್ಲ ಸಾಧ್ಯತೆಗಳಿವೆ. ಇತ್ತ ಮನೆಯಲ್ಲಿ ಲಕ್ಕಿ ಅಜ್ಜಿ ದಿಢೀರನೆ ಪ್ರತ್ಯಕ್ಷವಾಗುತ್ತಾರೆ. ಮೀನಾಗೆ ಅಪಘಾತವಾಗಿದ್ದ ವಿಷಯ ತಿಳಿದು ಅವರು ಓಡೋಡಿ ಬಂದವರು ಸೂರ್ಯ ಮತ್ತು ರಂಗನಾಥ್ಗೆ ಕ್ಲಾಸ್ ತೆಕ್ಕೊಂತಾರೆ. ಅಷ್ಟೇ ಅಲ್ಲ, ರೋಹಿಣಿಯ ವಿಷಯ ಕೇಳಿ ಅವರಿಗೂ ತುಂಬಾ ಬೇಸರವಾಗುತ್ತೆ. ಶಾಂತಿ ಈ ವಿಷಯದಲ್ಲಿ ಸುಮ್ಮನೆ ಕೂರುವುದಿಲ್ಲ. ರೋಹಿಣಿಯನ್ನು ಮನೆಯಿಂದ ಹೊರಹಾಕಿದ್ದಲ್ಲದೆ ಮನೋಜನಿಗೆ ಎರಡನೇ ಮದುವೆ ಮಾಡಲೇಬೇಕು ಎಂದು ಹಠ ಹಿಡಿಯುತ್ತಾಳೆ. ಮನೋಜ ಕೂಡ ನೋವಿನಿಂದ ಅಮ್ಮ ಹೇಳಿದಂತೆ ಕೇಳಲು ಒಪ್ಪಿಕೊಳ್ಳುತ್ತಾನೆ. ಕೊನೆಯ ಸಂಚಿಕೆಯಲ್ಲಿ ಒಂದು ತಮಾಷೆಯ ಸನ್ನಿವೇಶ ನಡೆಯುತ್ತೆ. ಸೂರ್ಯ ಮೀನಾಳನ್ನು ಸಮಾಧಾನ ಮಾಡೋದಕ್ಕೆ ಅಂತ ಸ್ವತಃ ಹಲ್ವಾ ಮಾಡ್ತಾನೆ. ಆದರೆ ಆ ಹಲ್ವಾ ಎಷ್ಟೊಂದು ಗಟ್ಟಿಯಾಗಿರುತ್ತೆ ಅಂದರೆ ತಿಂದವರೆಲ್ಲರೂ ಬಾಯಿ ಅಂಟಿಕೊಂಡು ಮಾತಾಡೋದಕ್ಕೂ ಆಗದಂತಾಗಿರುತ್ತದೆ. ಶ್ರುತಿ, ಶಾಂತಿ, ಮನೋಜ ಎಲ್ಲರೂ ಸೂರ್ಯನ ಈ ಹಲ್ವಾ ಆಟಕ್ಕೆ ಬಲಿಯಾಗ್ತಾರೆ. ಕೊನೆಗೆ ಸೂರ್ಯ ಮತ್ತು ಮೀನಾ ನಡುವಿನ ಮುನಿಸು ಕಡಿಮೆಯಾಗಿ ಅವರಿಬ್ಬರು ಮತ್ತೆ ಒಂದಾಗ್ತಾರೆ. ನೋಡಿದ್ರಲ್ಲ ಗೆಳೆಯರೆ, ಆಶಯ್ ಧಾರಾವಾಹಿಯಲ್ಲಿ ಈಗ ತಾರಾಳ ಎಂಟ್ರಿ ಯಾವಾಗ ಆಗುತ್ತೆ ಅನ್ನೋದೇ ಕುತೂಹಲ. ರೋಹಿಣಿಯ ಆಟ ಈಗ ಮುಗಿಯುತ್ತಾ ಅಥವಾ ಅವಳು ಮತ್ತೆ ಏನಾದರೂ ಸಂಚು ಮಾಡ್ತಾಳಾ? ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಹಾಗೆ ಮುಂದಿನ ಸಂಚಿಕೆಗಳೆಲ್ಲ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನೆಲ್ ನೋಡ್ತಾ ಇದ್ದೀರಾ, ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.